ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೆಲ್ಲರೂ ಇವಾಗ KCT ಮತ್ತು ನೀಟ್ದು ಸೆಕೆಂಡ್ ರೌಂಡ್ಗೆ ರಿಸಲ್ಟ್ಗೆ ವೇಟ್ ಮಾಡ್ತಾ ಅನ್ಕೋತೀವಿ, ನಿಮ್ಗೆ ಗೊತ್ತು. ಬಟ್ ಫ್ರೆಂಡ್ಸ್, KE ಅವರು ಆನ್ ಟೈಮು ರಿಸಲ್ಟ್ ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ. ಆ್ಯಕ್ಚುಲಿ ನೋಡಿ, 15th ಒಳಗಡೆ ಸೆಕೆಂಡ್ ರೌಂಡ್ ಮುಗಿಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇನ್ನೂ ಈಗ ನಿನ್ನೆ ತನಕ ಲಾಸ್ಟ್ ಡೇಟ್ ಮಾಡಿದ್ರು, ಏನಂದರೆ ಸೆಕೆಂಡ್ ರೌಂಡ್ ಮಾಡಿಫೈ ಮಾಡೋಕ್ಕೆ. ಇವಾಗ ನೆಕ್ಸ್ಟ್ ಟೈಮ್ ತೊಗೋತಾರೆ. ಇನ್ನೊಂದು ಏನಂದರೆ, ಮೊದಲು ಪ್ರೊವಿಷನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರಂತೆ, ಅದಾದಮೇಲೆ ಮತ್ತೆ ಮೇನ್ ರಿಸಲ್ಟ್ ಬಿಡ್ತಾರಂತೆ. ಸೊ ಅಲ್ಲಿ ಒನ್ ಡೇ ಅಷ್ಟೇ ಗ್ಯಾಪ್ ಇರುತ್ತೆ ಪ್ರೊವಿಷನಲ್ಗೆ. ಅದಕ್ಕೆ ಲಾಸ್ಟ್ ಟೈಮ್ ಅದೇ ರೀತಿ ಬಿಟ್ಟಿದ್ರು, ನೋಡಿರ್ಬೋದು ನೀವು. ಫಸ್ಟ್ ರೌಂಡಲ್ಲಿ ಇಮಿಡಿಯೇಟ್ಲಿ ಬಿಟ್ಬಿಟ್ಟಿದ್ರು. ಓಕೆ, ಸಂಜೆನೇ ಬಿಟ್ಬಿಟ್ಟಿದ್ರು. ಓಕೆ, ಸೊ ಈಗ ರಿಸಲ್ಟ್ ಯಾವಾಗ ಬರೋದು ಅಂತ ನೋಡೋದಾದರೆ ಫ್ರೆಂಡ್ಸ್, ಈಗ ನಿಮ್ಗೆ ಇನ್ನೊಂದು ಹೇಳೋದಾದರೆ, ಮೊದಲು ಯಾರು KCT ಮತ್ತು ನೀಟು ಮತ್ತು KCTದು ಆಲ್ರೆಡಿ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಸೀಟ್ ಮಾಡಿಸ್ಬಿಟ್ಟಿಲ್ಲ, ಅದು ಇವಾಗ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಟು ಬಿ ಕ್ಲಿಯರ್. ಓಕೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಕ್ಯಾಟಗರಿ ಸೀಟ್ಸ್ ಕೊಟ್ಟಿದ್ದಾರಲ್ಲ ಇವಾಗ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಸೀಟ್ಸು, ಆ ಕಾಲೇಜ್ ಸೀಟ್ಸು ಈಗ ಸೆಕೆಂಡ್ ರೌಂಡ್ಗೆ ಅದು ಆ್ಯಡ್ ಆಗುತ್ತೆ. ನೋಡ್ಕೋಬೋದು ನೀವು. ನಿಮ್ಮ ಕಾಲೇಜಲ್ಲಿ ನೀವು ಏನಾದರೂ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ತೊಗೊಂಡು ಮೇಲೆ ಕಾಲೇಜ್ ಏನಾದರೂ ಆ ಕಾಲೇಜಲ್ಲಿ ಸೀಟ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಸಿಗೋ ಚಾನ್ಸಸ್ಸು ನೀವು ಬಾರ್ಡ್ರಲ್ಲಿದ್ದರೆ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಅದೇ ರೀತಿ ನೀಟ್ ಕೂಡ 2 ಕಾಲೇಜಿದು ಆ್ಯಡ್ ಆಗಿದೆಯಲ್ಲ ಸೀಟ್ಸು, ಅವು ಈಗ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ನೀಟಲ್ಲಿ ಈಗ ಸೆಕೆಂಡ್ ರೌಂಡ್ ಇಸ್ ಲಾಸ್ಟ್ ರೌಂಡು, ಅದಾದಮೇಲೆ ಮಾಪಪ್ಪನ್ನು ನಡೆಸ್ತಾರೆ, ಅದು ಸಪ್ರೇಟು. ನೆಕ್ಸ್ಟ್ ಈಗ KCT ಬರೋದಾದರೆ ಫ್ರೆಂಡ್ಸ್, KCT ನೋಡಿ ಇವಾಗ ಈ ಕನ್ಸಿಡರ್ ಮಾಡ್ಕೊಂಡ ತಕ್ಷಣ, ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಅವರು ಆ್ಯಕ್ಚುಲಿ ಸೆಕೆಂಡ್ ಎಕ್ಸ್ಟೆಂಡ್ ನೋಡು, ನಿಮಗೆಲ್ಲ ಗೊತ್ತಿರೋ ಆಲ್ರೆಡಿ 17ದಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತಿದೆ. ಬಟ್ ಕಾಲೇಜ್ ಸ್ಟಾರ್ಟ್ ಆದರೆ 10 days ಅಂತೂ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ, ಅದೇನಷ್ಟು ಕಾಲೇಜ್ ಅಷ್ಟು ನಡೆಯಲ್ಲ. ಓಕೆ, ಬಟ್ ಇವರು ಇಷ್ಟೊತ್ತಿಗೆ ನಿಮಗೂ ಈ ಮಂತ್ ಎಂಡಲ್ಲಿ ಎಲ್ಲ ಮುಗಿಸ್ಬೇಕು. ಬಟ್ ಇದು ಸ್ವಲ್ಪ ಡಿಲೇ ಆಗೋ ಚಾನ್ಸ್ ಇದೆ. ಯಾಕಂದರೆ ನೋಡಿ, ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ, ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಫಾರ್ CET ಅವ್ರಿಗೆ, ಮತ್ತು ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ 1 week ಬೇಕು. ಓಕೆ, ಇನ್ ಕೇಸ್ ಇವರು ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ, ನೋಡಿ ನಾಳೆ ಸಂಡೇ, ನಾಡಿದ್ದು ಗೌರ್ಮೆಂಟ್ ಹಾಲಿಡೇ ಇದೆ ಮಂಡೇ. ಓಕೆ, ಇವರು ಆ್ಯಕ್ಚುಲಿ ಫಸ್ಟ್ ರೌಂಡಲ್ಲಿ ಕೂಡ ಸಂಡೇ ರಿಸಲ್ಟ್ ಬಿಟ್ಟಿದ್ದರು. ಬಟ್ ಇವಾಗ ಐ ಥಿಂಕ್ ಇನ್ 2 to 3 days ಅಂದರೆ ಟ್ಯೂಸ್ಡೇ ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಬಂದ ತಕ್ಷಣ ಇಮಿಡಿಯೇಟ್ಲಿ ಬಿಡ್ತಾರೆ ಅವ್ರು, ಮರುದಿನವೇ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಮಾಡೋಕ್ಕೆ ಫಾರ್ CET ಮತ್ತು CET ಅವ್ರಿಗೆ, ಮತ್ತು ಅಮೌಂಟ್ ಪೇ ಮಾಡೋಕ್ಕೆ ಫಾರ್ ನೀಟ್ ಸ್ಟೂಡೆಂಟ್ಸು. ಸೊ KCT ಅವ್ರಿಗೆ ಇಮಿಡಿಯೇಟ್ಲಿ ಬಿಟ್ಟರೆ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ 14th, 15, 16, 17 ಇನ್ ಕೇಸ್ ಟ್ಯೂಸ್ಡೇ ಬಿಟ್ರೂ ಅಲ್ಲಿಂದ 1 week ಅಂತ ತಿಳ್ಕೊಳ್ಳಿ, 23, 24 ಆಗುತ್ತೆ. ಅದಾದಮೇಲೆ 2 to 3 days ಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ಸ್ಟಾರ್ಟ್ ಮಾಡ್ತಾರೆ ಫಾರ್ CET ಸ್ಟೂಡೆಂಟ್ಸು. ಓಕೆ, ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಭಾಳಷ್ಟು ಕಡಿಮೆ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಇಮಿಡಿಯೇಟ್ಲಿ ಒಂದು 3 to 5 days ಮುಗಿಸ್ಬಿಡ್ತಾರೆ ಅದನ್ನ. ಯಾಕಂದರೆ ರಿಸಲ್ಟ್ ಡೈರೆಕ್ಟ್ ಮಾಡಿಫೈ ಮಾಡೋಕ್ಕೆ 2 days ಡೈರೆಕ್ಟ್ ರಿಸಲ್ಟ್ ಬಿಟ್ಬಿಡ್ತಾರೆ. ನಿಮ್ಮದೆಲ್ಲ ಕಂಪ್ಲೀಟ್ ಮುಗೋಕ್ಕೆ ಸೆಕೆಂಡ್ ಎಕ್ಸ್ಟೆಂಡ್ ತನಕ ಯಾರು ವೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ನೀವು ಇನ್ನೂ October 1st week ತನಕ ವೇಟ್ ಬೇಕಾಗುತ್ತೆ. ಅದಾದಮೇಲೆ ನೀವು ಕಾಲೇಜ್ ಹೋಗಬೇಕಾಗತ್ತೆ. ಓಕೆ, ಪೇಷನ್ಸ್ ಇರಲಿ, ಯಾಕಂದರೆ KE ಅಂದರೆ ಪೇಷನ್ಸು. ಯಾಕಂದರೆ ಸ್ವಲ್ಪ ಟೈಮ್ ತೊಗೋತಾರೆ. ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿ 2 months ಆಯಿತು. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ರಿಸಲ್ಟು 2 to 3 days ಟ್ಯೂಸ್ಡೇ ಒಳಗಡೆ ಬರೋ ಚಾನ್ಸಸ್ಸು ಭಾಳಷ್ಟಿದೆ. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್